ನಮಗದು ಬಹಳ ದೊಡ್ಡ ಸಮಸ್ಯೆ ಈ ಹಂತದಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಾನು ನಟರಾಜ್ ಗೌಡ್ರನ್ನ ಪೊಲಿಟಿಕಲ್ ರಿಯಾಕ್ಷನ್ ಪಡ್ಕೊಳ್ಳೋಣ. ನಟರಾಜ್ ಗೌಡ್ರೆ, ಈಗ ಇಬ್ಬರು ಎಕ್ಸ್ಪರ್ಟ್ಗಳಿದ್ದಾರೆ. ಕ್ಯಾಪ್ಟನ್ ರಾಜಾರಾವ್ ಅವರಂತೂ ನಮಗಿದ್ದಂಥ ಅಡ್ವಾಂಟೇಜನ್ನು ಪ್ರಸ್ತಾಪ ಮಾಡಿದರು. ಬಟ್ ನಮಗೆ ಅಡ್ವಾಂಟೇಜ್ ಇದ್ರೂ ಕೂಡ CWRC ನಮಗೆ ವ್ಯತಿರಿಕ್ತವಾದಂಥ ನಿರ್ದೇಶನವನ್ನು ಕೊಡುತ್ತೆ. ಯಾರು ಜವಾಬ್ದಾರಿ? ಯಾಕೆ ಈ ರೀತಿ ಆಗ್ತಾ ಇದೆ? ಪದೇ ಪದೇ ಈ ರೀತಿ ಆಗ್ತಿದೆ ಅಂತ ಆದ್ರೆ ಏನ್ ರೀಸನ್ ಅದಕ್ಕೆ? ಇಲ್ಲ ಈಗ ಏನಾಗಿದೆ ಅಂದ್ರೆ CWRC ಅದು ಏನು ನಮ್ಗೆ ನಿರ್ದೇಶನ ಕೊಟ್ಟಿದೆ, ಇನ್ನು 15 ದಿನಗಳ ಕಾಲ ನೀರು ಯಾವ ರೀತಿ ಬಿಡಬೇಕು ಅಂತ ಏನು ನಿರ್ದೇಶನ ಕೊಟ್ಟಿದೆ, ಅದಕ್ಕೆ ಅಪೀಲ್ ಅನ್ನ ನಮ್ಮ ಸರ್ಕಾರದ ವತಿಯಿಂದ ವಕೀಲರ ಮುಖಾಂತರ ಮಾಡ್ತಾರೆ. ನಮ್ಮ ಮಿನಿಸ್ಟ್ರು ಕೂಡ ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಳೆಯ ಕೊರತೆಯಾಗಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಳೆದ ವರ್ಷದಲ್ಲಿ 20 ವರ್ಷಗಳಲ್ಲಿ ಕಳೆದ ವರ್ಷ ಅತಿ ಹೆಚ್ಚಿನ ಮಳೆ ಆಗಿತ್ತು, ಅತಿ ಹೆಚ್ಚಿನ ಸ್ಟೋರೇಜ್ ಇತ್ತು. ಈಗ 20 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಳೆ ಆಗಿದೆ, ಅತ್ಯಂತ ಕಡಿಮೆ ಸ್ಟೋರೇಜ್ ಇದೆ. ಹಾಗಾಗಿ ನೀರು ಕೊಡ್ಲಿಕ್ಕೆ ಬರೋದಿಲ್ಲ. ನಾವು ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ನಾವು ಕುಡಿಯೋ ನೀರಿಗೆ ಮಾತ್ರ ನಮ್ಮ ಹತ್ರ ಅವಕಾಶ ಇದೆ ಹೊರತು ಬೆಳೆಗೂ ನಮ್ಮ ಬೆಳೆಗೂ ಎಲ್ಲ ಹೇಳಿದ್ರು. ನಟರಾಜ್ ಗೌಡ್ರೆ, ನಿರ್ದೇಶನ ಮತ್ತು ನಮಗೆ ವ್ಯತಿರಿಕ್ತವಾಗಿ ಬಂತು ಅಂತ ಇರೋ ಪ್ರಶ್ನೆ ಇರೋದು. ಇಲ್ಲ, ಅದನ್ನ ರಿವ್ಯೂ ಆಗ್ತಾರೆ. ಅದೇನಂದ್ರೆ ನಿರ್ದೇಶನ ಬಂದ ತಕ್ಷಣ ಅದೇ ಅಂತಿಮ ಏನಲ್ಲ, ರಿವ್ಯೂ ಪಿಟಿಷನ್ ಆಗ್ತಾರೆ, ಹೋಗಿ ಮನವಿ ಮಾಡ್ತಾರೆ, ಇರೋ ವಸ್ತುಸ್ಥಿತಿನ ಹೇಳ್ಕೊಡ್ತಾರೆ, ಯಾವ ರೀತಿ ಸ್ಟೋರೇಜ್ ಇದೆ, ಎಷ್ಟು ಕ್ಯೂಸೆಕ್ಸ್ ನಮ್ಗೆ ಒಳ ಅರಿವಿದೆ, ಹೊರ ಅರಿವು ಯಾವ ರೀತಿ ಇದೆ, ಅದನ್ನ ಮನವರಿಕೆ ಮಾಡಿಕೊಟ್ಟು ಅದನ್ನ ಮತ್ತೆ ಮರುಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಅದನ್ನ ಮಾಡ್ತಾರೆ. ಯಾಕೆ ಸೋತ್ವಿ ಅನ್ನೋದು ಮುಖ್ಯ ಅಲ್ವಾ ನಟರಾಜ್ ಗೌಡ್ರೆ? ನೀವು ಕಳೆದ ಹಲವು ವರ್ಷಗಳ ಲೆಕ್ಕಾಚಾರವನ್ನು ಗಮನಿಸಿ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಿ CWRC ಅಂದ್ರೆ ಟೆಕ್ನಿಕಲ್ ಕಮಿಟಿ ಕೊಟ್ಟಿರುವಂತ ನಿರ್ದೇಶನವನ್ನ ನಾವು CWMA ಯಲ್ಲಿ ಪ್ರಶ್ನೆ ಮಾಡ್ತೀವಿ. ಓಕೆ, ಬಟ್ ಇತ್ತೀಚಿನ ಅಥವಾ ಕೆಲ ವರ್ಷಗಳಲ್ಲಿ CWRC ಏನ್ ಸೂಚನೆಯನ್ನ ಕೊಟ್ಟಿತ್ತೋ ಅದನ್ನ ಪ್ರಾಧಿಕಾರವೂ ಕೂಡ ಎಂಡೋಸ್ ಮಾಡಿದೆ, ಒಪ್ಪಿಕೊಂಡಿದೆ. ಈಗ ನಾವು ಗಮನಿಸಬೇಕಾದಂತ ವಿಚಾರ. ನಾವು ಟೆಕ್ನಿಕಲಿ ಎಲ್ಲಿ ಎಡವುತ್ತಾ ಇದೀವಿ, ಎಲ್ಲಿ ಸೋಲ್ತಾ ಇದೀವಿ? ಈಗ ಟೆಕ್ನಿಕಲಿ ಯಾರು ಎಲ್ಲೂ ಎಡುತ್ತಾ ಇಲ್ಲ. ಇರ್ತಕ್ಕಂತಹ ವಸ್ತುಸ್ಥಿತಿಯನ್ನ ಆಲ್ರೆಡಿ ಮನವರಿಕೆ ಮಾಡ್ಕೊಡ್ಲಾಗಿದೆ. ಈಗ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ, ಸರ್ಕಾರಕ್ಕೂ ಕೂಡ ಅದೇ ಮಾಹಿತಿ ಇರ್ತಕ್ಕಂಥದ್ದು. ಮಳೆಯ ಕೊರತೆ ಆಗಿದೆ, ಸ್ಟೋರೇಜ್ ಕೊರತೆ ಆಗಿದೆ. ಕಳೆದ ವರ್ಷಗಳಿಗಿಂತ ಈ ವರ್ಷ 52% ಸ್ಟೋರೇಜ್ ಕೊರತೆ ಆಗಿದೆ. ಆಮೇಲೆ ಕುಡಿಯೋ ನೀರಿಗೆ ಮಾತ್ರ ಅವಕಾಶ ಇದೆ, 17-18 TMC ಮಾತ್ರ ನೀರು ಇರ್ತಕ್ಕಂಥದ್ದು. ಇವಾಗ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 52% ನೀರು ಕಡಿಮೆ, ಸ್ಟೋರೇಜ್ ಕಡಿಮೆ ಇದೆ, ಕುಡಿಯೋ ನೀರಿಗೆ ಮಾತ್ರನೇ ಅವಕಾಶ ಇರ್ತಕ್ಕಂಥದ್ದು. ಸೊ ಬೆಳೆಗೆ ಅವಕಾಶ ಇಲ್ಲ ಅಂತ ಹೇಳಿ ಮುಗಿಸ್ಲಿ, ಮತ್ತೆ ಅವಕಾಶ ಕೊಡ್ತೀನಿ ಸರ್, ಬರ್ತೀನಿ ನಿಮ್ಮ ಹತ್ರ. ಅದನ್ನ ಮನವರಿಕೆ ಮಾಡಿಕೊಟ್ಟೈತೆ. ಆದಾಗ್ಯೂ ಕೂಡ ಯಾಕಂದ್ರೆ ನೋಡಿ, ಇದು ಇಶ್ಯೂ ಇದೊಂದಿನ ಹೊಸದೇನಲ್ಲ. ಮತ್ತೆ ಇದು ಪರಪರಿ ಯಾವಾಗಲೂ ಬರುವಂತದ್ದು. 2012ರಲ್ಲಿ ಯಾವ ರೀತಿ ಆಯ್ತು, 2023ರಲ್ಲಿ ಯಾವ ರೀತಿ ಆಯ್ತು, 24-25ರಲ್ಲಿ ಮಳೆ ಚೆನ್ನಾಗಿದ್ರಿಂದ ಮಾತ್ರ ಅಲ್ಲಿ ಕರೆಕ್ಟ್. ನಮಗೆ ಯಾಕೆ ಬರುತ್ತೆ ಸಂಕಷ್ಟ ಅಂತ ಕೇಳಿದೆ ನಾನು. ನೋಡಿ, ಈಗ ಇರ್ತಕ್ಕಂತಹ ಪರಿಸ್ಥಿತಿ ಅದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ 2018-19ರಲ್ಲಿ ಏನು ಫೈನಲ್ ತೀರ್ಮಾನ ಆಗಿದೆ, 18ರಲ್ಲಿ 177.25 TMC ನೀರು ಬಿಡಬೇಕು ಅಂತ. ಅವ್ರು ಅದೊಂದನೇ ಇಟ್ಕೊಂತಾರೆ. ಮಳೆ ಬರ್ಲಿ ಬರ್ದಲೇ ಇರ್ಲಿ, ತಮಿಳ್ನಾಡು ಯಾವಾಗ್ಲೂ ಕೇಳೋದ ರೀತಿ ಅದೊಂದನೇ. ಆದ್ರೆ ಪ್ರಾಧಿಕಾರ ಆಗಬಹುದು, ನಿರ್ವಹಣಾ ಮಂಡಳಿ ಆಗಬಹುದು, ಅದನ್ನ ಅದ್ರ ಮೇಲೆ ಮಾಡ್ಲಿಕ್ಕಾಗಲ್ಲ. ಮಳೆ ಎಷ್ಟಿದೆ, ಎಷ್ಟು ಕೊರತೆ ಇದೆ, ಎಷ್ಟು ಒಳ ಅರಿವಿದೆ, ಎಷ್ಟು ಹೊರ ಅರಿವಿದೆ, ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ಸಂಧಾನ ಸೂತ್ರವನ್ನ ಅವ್ರು ಹೇಳ್ಬೇಕಾಗತ್ತೆ. ಅದನ್ನ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಇವಾಗ ಇರ್ತಕ್ಕಂಥ ಅಂಶಗಳೇನಿದೆ, ಇರ್ತಕ್ಕಂಥ ಮಳೆ ಏನಿದೆ, ಅದನ್ನ ನಾವು ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ನಾವು ಮತ್ತೆ ರಿವ್ಯೂ ಪಿಟಿಷನ್ಗೆ ಹೋಗ್ತೀವಿ. ಇಲ್ಲಿಂದ ಪ್ರಾಧಿಕಾರಕ್ಕೂ ಮಾತನಾಡ್ತೀನಿ. ನನಗೊಂದು ಬ್ರೇಕ್ ನ ಸಮಯ, ಅಶ್ವಿನ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.